ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಬೆಂಬಲಿಸಿ ಬೃಹತ್ ಸ್ವಾಭಿಮಾನ ಸಮಾವೇಶ. ಸಮಾಜದ ಕನಸುಗಾರ ಶ್ರೀ ಸಿದ್ದರಾಮಯ್ಯನವರಿಗೆ ಆದರದ ಸುಸ್ವಾಗತ. ದಿನಾಂಕ 5-10-2024. ಸ್ಥಳ ಮಾನ್ವಿ. ಸ್ವಾಗತ ಕೋರುವವರು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್. ಬನ್ನಿ ಬೆಂಬಲಿಸಿ ಪ್ರಜಾಪ್ರಭುತ್ವದ ಉಳಿವಿಗೆ ಧನಿಗೂಡಿಸಿ. ಎಲ್ಲಾ ಭಾಷೆಗಳ ಬಗ್ಗೆ ಗೌರವ ಇರಲಿ, ಎಷ್ಟು ಭಾಷೆಗಳನ್ನಾದರೂ ಕಲಿಯಿರಿ, ಆದರೆ ಈ ನೆಲದ ಭಾಷೆ ಕನ್ನಡವನ್ನು ಬಿಟ್ಟುಕೊಡುವಷ್ಟು ಧಾರಾಳತನ ಬೇಡ. ರಾಜ್ಯದ ಆಡಳಿತದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಬೆಳೆಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಭ್ರಮ 50ರ ಅಂಗವಾಗಿ ಆಯೋಜಿಸಿದ್ದ ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಕನ್ನಡ ಭಾಷೆ ಗಟ್ಟಿಯಾಗಿ ಉಳಿಯಬೇಕು ಹಾಗೂ ಬೆಳೆಯಬೇಕು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇಡೀ ವರ್ಷ ರಾಜ್ಯದ ಮೂಲೆ ಮೂಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಎಂದರು. ರಾಜ್ಯದ ಆಡಳಿತದಲ್ಲಿ ಕನ್ನಡ ಆಡಳಿತ ಭಾಷೆಯಾಗಿ ಬೆಳೆಸಬೇಕು, ಕನ್ನಡ ಭಾಷೆ ಹಗುರ ಭಾಷೆಯಾಗಿ ಬೆಳೆಯಬೇಕು ಎಂದರು. ಕರ್ನಾಟಕ ಸಂಪೂರ್ಣ ಕನ್ನಡಮಯವಾಗಲಿ, ಕನ್ನಡ ನೆಲ ಜಲ ಸಂಸ್ಕೃತಿ ಭಾಷೆ ಭೂಮಿ ಎಲ್ಲವೂ ಕನ್ನಡಮಯವಾಗಲಿ ಎಂದರು. ಇಲ್ಲಿ ನೆಲೆಸಿರುವ ಎಲ್ಲರೂ ಕನ್ನಡಿಗರೇ. ಮನೆ ಭಾಷೆ ಯಾವುದೇ ಇದ್ದರೂ ವ್ಯಾವಹಾರಿಕ ಭಾಷೆ ಕನ್ನಡವಾಗಲಿ, ಕನ್ನಡ ಅಗ್ರ ಭಾಷೆಯಾಗಲಿ, ಕನ್ನಡ ಮೊದಲ ಭಾಷೆಯಾಗಲಿ ಎಂದರು. ಗೋಕಾಕ್ ಚಳವಳಿ ಪರಿಣಾಮ ರಾಜ್ಯದಲ್ಲಿ ಕನ್ನಡ ವಾತಾವರಣ ವಿಸ್ತರಿಸಲು ಕನ್ನಡ ಕಾವಲು ಸಮಿತಿಯನ್ನು ರಚಿಸಲಾಯಿತು. ಬಳಿಕ ಇದೇ ಸಮಿತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಯಿತು ಎಂದರು. ಪ್ರತಿಯೊಂದು ಭಾಷೆಯನ್ನು ಕಲಿಯಿರಿ, ಆದರೆ ಆಡಳಿತ ಭಾಷೆ ಕನ್ನಡ ಆಗಿರಲಿ ಎಂದರು. ಕನ್ನಡ ನೆಲದಲ್ಲಿ ನಡೆದ ಕನ್ನಡ ಭಾಷಾ ಚಳವಳಿ ಅತ್ಯಂತ ಚಾರಿತ್ರಿಕವಾದದ್ದು. ನಾನು ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದಾಗ ಇಂಗ್ಲಿಷ್ ಟೈಪ್ ರೈಟರ್ಗಳನ್ನು ಕಿತ್ತುಕೊಂಡು ಕನ್ನಡ ಟೈಪ್ ರೈಟರ್ಗಳನ್ನು ಕೊಡುತ್ತಿದ್ದೆ ಎಂದು ತಮ್ಮ ಅವಧಿಯ ಕನ್ನಡ ಕಟ್ಟುವ ಕೆಲಸವನ್ನು ಸ್ಮರಿಸಿದರು. ಎಲ್ಲಾ ಭಾಷೆಗಳ ಬಗ್ಗೆ ಗೌರವ ಇರಲಿ, ಎಷ್ಟು ಭಾಷೆಗಳನ್ನಾದರೂ ಕಲಿಯಿರಿ, ಆದರೆ ಈ ನೆಲದ ಭಾಷೆ ಕನ್ನಡವನ್ನು ಬಿಟ್ಟುಕೊಡುವಷ್ಟು ಧಾರಾಳತನ ಬೇಡ ಎಂದು ಸಲಹೆ ನೀಡಿದರು. ಕನ್ನಡ ಕಾಯುವ ಕೆಲಸ ಹಾಗೂ ಆಡಳಿತದಲ್ಲಿ ಕನ್ನಡ ಜಾರಿಗೆ ತರುವ ಕೆಲಸವನ್ನು ಮಾಡಬೇಕಿದೆ. ನಾನು ಯಾವುದೇ ಕಡತಕ್ಕೆ ಸಹಿಯನ್ನು ಕನ್ನಡದಲ್ಲಿಯೇ ಹಾಕುತ್ತೇನೆ. ಕೇಂದ್ರ ಅಥವಾ ಹೊರ ರಾಜ್ಯಕ್ಕೆ ಕಡತ ಪತ್ರ ಕಳುಹಿಸಿದರೆ ಮಾತ್ರ ಇಂಗ್ಲಿಷ್ನಲ್ಲಿ ಸಹಿ ಹಾಕುತ್ತೇನೆ ಎಂದರು. ಇಂಗ್ಲಿಷ್ ಸೇರಿದಂತೆ ಯಾವುದೇ ಭಾಷೆ ಕಲಿಯಲು ನಮ್ಮ ವಿರೋಧವಿಲ್ಲ, ಆದರೆ ರಾಜ್ಯದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಸಿಗಬೇಕೆಂಬುದು ನಮ್ಮ ಅನಿಸಿಕೆಯಾಗಿದೆ. ಕನ್ನಡದಲ್ಲಿ ತಂತ್ರಜ್ಞಾನ ಬೆಳೆದಿದೆ. ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ. ರಾಜ್ಯದಲ್ಲಿ ವಾಸಿಸುವ ಎಲ್ಲರೂ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಬೆಳೆಸಿಕೊಳ್ಳಬೇಕು. ಕನ್ನಡ ಮಾತನಾಡುವ ವಾತಾವರಣ ನಿರ್ಮಾಣ ಮಾಡುವುದು ಅವಶ್ಯಕವಾಗಿದೆ ಎಂದರು. ಕನ್ನಡಿಗರು ಭಾಷೆ ಬಗ್ಗೆ ದಾರಿಗಳು ಆಗಬಾರದು, ಮಾತೃಭಾಷೆಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸ ಮಾಡಬಾರದು. ಈ ನೆಲದ ರಾಜ್ಯದ ಭಾಷೆಗೆ ಆದ್ಯತೆ ಇರಬೇಕು. ರಾಜ್ಯದಲ್ಲಿ ವಾಸಿಸುವ ಎಲ್ಲರೂ ಕನ್ನಡಿಗರೇ. ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಎಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ರಾಯಚೂರು ಜಿಲ್ಲೆಯಲ್ಲಿ ನಿಂತಿರುವಂತಹ ಈ ಒಂದು ಅದಕ್ಕೆ ಚಾಲನೆ ನೀಡಬೇಕಾಗಿ ನಾನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರನ್ನ ವಿನಂತಿ ಮಾಡ್ತಾ ಇದ್ದೀನಿ. ಇದೀಗ ಗೋಕಾಕ್ ಚಳವಳಿ ಕುರಿತು ಸಾಕ್ಷ್ಯ ಚಿತ್ರ. ಧನ್ಯವಾದಗಳು. ಆಸೀನರಾಗೋಣ. ಕರ್ನಾಟಕದ ಇತಿಹಾಸದಲ್ಲಿ ಗೋಕಾಕ್ ಚಳುವಳಿಯು ಒಂದು ಚಾರಿತ್ರಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ. ಕನ್ನಡ ಭಾಷೆಯ ಪ್ರಥಮ ಸ್ಥಾನಕ್ಕಾಗಿ ನಡೆದ ಈ ಹೋರಾಟ ನಾಡಿನಾದ್ಯಂತ ಜನರಲ್ಲಿ ನವಚೈತನ್ಯವನ್ನು ತುಂಬಿಸಿ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸಿತು. ಏಪ್ರಿಲ್ 2, 1982 ಧಾರವಾಡದಲ್ಲಿ ಕನ್ನಡ ಕ್ರಿಯಾ ಸಮಿತಿಯು ಗೋಕಾಕ್ ವರದಿಯ ಜಾರಿಗಾಗಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿತು. ಬೆಂಗಳೂರು ದೂರದ ಬಿಜಾಪುರದಲ್ಲಿ ಗಂಗಾಧರ ಕೊರಳ್ಳಿಯವರು ಆಮರಣಾಂತ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದರು. ಮಾಡ್ತಾ ಇದ್ದೆ. ಸೊ ಈಗ ಬದಲಾವಣೆ ಆಗ್ಬಿಟ್ಟಿದೆ. ಈಗ ಡಿಜಿಟಲ್ ಯುಗ ಬಂದ್ಬಿಟ್ಟಿದೆ. ಈಗ ಪೇಪರ್ಲೆಸ್ ವ್ಯವಹಾರ ಬಂದ್ಬಿಟ್ಟಿದೆ. ಅದರಿಂದ ಈಗ ಬದಲಾವಣೆ ಆಗಿದೆ. ನಾವು ಬದಲಾವಣೆಗೆ ಹೊಂದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರಂತೆ ಈಗ ಕನ್ನಡದಲ್ಲಿ ತಂತ್ರಜ್ಞಾನವನ್ನು ಕೂಡ ಬೆಳೆದಿದೆ. ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ನಾವು ಕನ್ನಡ ನಮ್ಮ ಭಾಷೆ, ನಾವು ಬಹಳ ದುರಾಭಿಮಾನ ಬೆಳೆಸ್ಕೋಬೇಕಾದಂಥ ಅಗತ್ಯ ಇಲ್ಲ. ಕನ್ನಡದ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ
ಮಾತೃಭಾಷೆ ಬಗ್ಗೆ ದುರಾಭಿಮಾನ ಬೆಳೆಸ್ಕೋಬೇಕಾದಂಥ ಅಗತ್ಯ ಇಲ್ಲ. ಆದರೆ ಅಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಅಭಿಮಾನ ಇರಬೇಕಲ್ಲ. ಈಗ ಬೇರೆ ರಾಜ್ಯಗಳಿಗೆ ದುರಾಭಿಮಾನ ಇದೆ, ನಾವು ಕನಿಷ್ಠ ಅಭಿಮಾನನಾದ್ರು ಬೆಳೆಸ್ಕೋಬೇಕಲ್ಲ. ಅಭಿಮಾನ ಬೆಳೆಸ್ಕೊಂಡು ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕನ್ನಡದ ವಾತಾವರಣ ಆಗಬೇಕಲ್ಲ. ಅದು ಬಿಟ್ಟು ಅವರು ಯಾರೋ, ನಾನು ಮೈಸೂರಿನಲ್ಲೂ ಕೂಡ ಹೇಳ್ತಾ ಇದ್ದೆ, ಎಲ್ಲ ಕಡೆನೂ ಹೇಳ್ತೀನಿ, ಬೇರೆ ಭಾಷೆಯವ್ರು ಸಿಕ್ಕಿದ್ರೆ ಅವ್ರ ಭಾಷೆನಲ್ಲಿ ಮಾತಾಡೋದು ನಾವು. ನೀವು ಧಾರಾಳತನ ಇರಲಿ, ಭಾಳ ಉದಾರಿಗಳಾಗಬಾರ್ದು, ಭಾಳ ಉದಾರಿಗಳಾಗಬಾರ್ದು. ಉದಾರಿತನ ಇರಬೇಕು, ಉದಾರತ್ವ ಇರಬೇಕು. ಆದರೆ ಭಾಳ ಉದಾರಿಗಳಾಗಿ ನಮ್ಮ ಮಾತೃಭಾಷೆಗೆ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಕನ್ನಡಿಗರಾದಂಥ ನಾವು ಯಾವ ಕಾರಣಕ್ಕೂ ಕೂಡ ಮಾಡಬಾರ್ದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಾಗಬೇಕಲ್ವಾ? ಕರ್ನಾಟಕ, ಕನ್ನಡ ನಮ್ಮ ಮಾತೃಭಾಷೆ, ಈ ನೆಲದ ಭಾಷೆ, ರಾಜ್ಯ ಭಾಷೆ, ಇದಕ್ಕೆ ಅಗ್ರಸ್ಥಾನ ಇರಬೇಕಲ್ಲ. ಅದು ಇರಬೇಕು. ರಾಯಚೂರು ಅಂತ ಪ್ರದೇಶದಲ್ಲಿ ಇರಬೇಕು, ಇಡೀ ರಾಜ್ಯದಲ್ಲಿ ಇರಬೇಕು, ಇಡೀ ರಾಜ್ಯದಲ್ಲಿ ಇರಬೇಕು. ಈಗ ಕಲಬುರಗಿಗೆ ಹೋದರೆ ಹೆಚ್ಚು ಉರ್ದು ಭಾಷೆಯಲ್ಲಿ, ಉರ್ದು ಮಿಶ್ರಿತ ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ. ಬೀದರ್ಗೆ ಹೋದರೆ ಉರ್ದು ಮಿಶ್ರಿತ ಭಾಷೆಯಲ್ಲಿ ಭಾಳ ಜನ ಉರ್ದುನಲ್ಲಿ ಓದಿರ್ತಾರೆ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಆಂಧ್ರದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆ ಇದು ರಾಯಚೂರು ಜಿಲ್ಲೆ. ತೆಲಂಗಾಣ, ಆಂಧ್ರ. ಇಲ್ಲಿ ಆಂಧ್ರ ಅಂತ ಕರೆಯೋದು ಮೊದಲು, ಆಮೇಲೆ ತೆಲಂಗಾಣ ಆಗಿದೆ. ಆಂಧ್ರ, ತೆಲಂಗಾಣ. ಸ್ವಲ್ಪ ತೆಲುಗು ಭಾಷೆಯ ಪ್ರಭಾವ ಇದೆ ಈ ಭಾಗದಲ್ಲಿ, ಇಲ್ಲ ಅಂತೆಲ್ಲ. ಉರ್ದು ಭಾಷೆಯ ಪ್ರಭಾವನೂ ಕೂಡ ಇದೆ. ಯಾಕಂತಂದರೆ ಭಾಳ ದೀರ್ಘಕಾಲ ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದಂಥ ಪ್ರದೇಶ ಇದು. ಆಮೇಲೆ ಪಕ್ಕದಲ್ಲಿ ಇರೋದ್ರಿಂದ ಸ್ವಾಭಾವಿಕವಾಗಿ ತೆಲುಗು ಭಾಷೆಯ ಪ್ರಭಾವನೂ ಕೂಡ ಇದ್ದೇ ಇರ್ತದೆ. ಯಾಕಂದರೆ ಇಲ್ಲಿಂದ ಅಲ್ಲಿ ನೆಂಟರಿಗೆ ಹೋಗಿರ್ತಾರೆ, ಅಲ್ಲಿಂದ ಇಲ್ಲಿ ನೆಂಟರು ಬಂದಿರ್ತಾರೆ. ಕನ್ನಡನೂ ಅವ್ರ ಕಡೆಯವ್ರು ಕಲಿಬೇಕಾಗ್ತದೆ, ಈ ಕಡೆಯವರು ಕಲಿಬೇಕಾಗ್ತದೆ. ತೆಲುಗುನೂ ಕೂಡ ಈ ಕಡೆಯವರು ಕೂಡ ಕಲಿಬೇಕಾಗ್ತದೆ. ಆದರೆ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣ ಆದಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡಿದ್ದಂಥ ಕನ್ನಡ ಮಾತನಾಡ್ತಕ್ಕಂಥ ಜನರು ಒಂದು ರಾಜ್ಯಕ್ಕೆ ಸೇರಬೇಕು ಅಂತೇಳಿ ಅವತ್ತು ಹೋರಾಟ ನಡೀತು. ಏಕೀಕರಣಕ್ಕೋಸ್ಕರ ಹೋರಾಟ ನಡೀತು. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ತಮಿಳುನಾಡಿನಲ್ಲಿದ್ದಂಥ ಬಳ್ಳಾರಿ, ಮಂಗಳೂರು, ಉಡುಪಿ, ಇವೆಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದು. ಏಕೀಕರಣ ಆದಮೇಲೆ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆದವು. 1956 ನವೆಂಬರ್ 1ನೇ ತಾರೀಕು ಕರ್ನಾಟಕದಲ್ಲಿ ಏಕೀಕರಣ ಆಯಿತು. ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಗಿ ಏಕೀಕರಣ ಆಯಿತು.
ಆಗ ಏಕೀಕರಣ ಆದಾಗ 1956 ನವೆಂಬರ್ 1ನೇ ತಾರೀಕು ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ, ನಾವು ವಾಸಿಸ್ತಾ ಇರ್ತಕ್ಕಂಥ ಕರ್ನಾಟಕ ಅಂತೇಳಿ ಹೆಸರಿರಲಿಲ್ಲ, ಮೈಸೂರು ರಾಜ್ಯ ಅಂತಲೇ ಇತ್ತು. ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು 1972ರಲ್ಲಿ ಮುಖ್ಯಮಂತ್ರಿ ಆದರು. 73ನೇ ಇಸ್ವಿನಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಆಯಿತು. ಟಿ ಮಲ್ಲೇಶ್ ಇದ್ರು, ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಗೋಕಾಕ್ ಚಳವಳಿಗೆ. ಬಹುಶಃ ಇದಕ್ಕೆ ವೇಗ ಸಿಕ್ಕಿದ್ದು ರಾಜ್ಕುಮಾರ್ ಅವರು ಈ ಗೋಕಾಕ್ ಚಳವಳಿಯನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ವೇಗ ಸಿಕ್ತು. ಅದಕ್ಕೆ ನಮ್ಮ ಸಾರಾ ಗೋವಿಂದ್ ಮೊದಲು ಪ್ರಾರಂಭ ಆದದಲ್ಲಿ ಧಾರವಾಡ ಮತ್ತು ಮೈಸೂರು, ಆಮೇಲೆ ಬೆಂಗಳೂರು, ಆಮೇಲೆ ಎಲ್ಲ ರಾಜ್ಯಗಳು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಬಹುಶಃ ಇದು ಒಂದು ಐತಿಹಾಸಿಕವಾದಂಥ ಚಳವಳಿ. ಅದನ್ನು ಗೋಕಾಕ್ ಚಳವಳಿ ಅನ್ನೋದಕ್ಕಿಂತ ಕನ್ನಡ ಚಳವಳಿ ಮತ್ತು ಭಾಷಾ ಚಳವಳಿ ಅಂತ ಕರೆದರೆ ಸೂಕ್ತ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಭಾಷಾ ಚಳವಳಿ ಯಾಕಂತಂದರೆ ಗೋಕಾಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಆಯಿತು. ಅದಕ್ಕೋಸ್ಕರ ಗೋಕಾಕ್ ಸಮಿತಿ, ಗೋಕಾಕ್ ವರದಿ ಅಂತ ಅವರು ವರದಿ ಕೊಟ್ಟರು. ಅದಕ್ಕೋಸ್ಕರ ಗೋಕಾಕ್ ವರದಿ. ಬಹುಶಃ ಕರ್ನಾಟಕದಲ್ಲಿ ಭಾಷಾ ಚಳವಳಿಗಳ ಹೋರಾಟ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಐತಿಹಾಸಿಕವಾಗಿ ನಡೆದಂಥ ಚಳವಳಿ ಈ ಭಾಷಾ ಚಳವಳಿ ಮತ್ತು ಕನ್ನಡದ ಚಳವಳಿ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅಲ್ವಾ? ನೀವೆಲ್ಲ ಕನ್ನಡಿಗರು. ರಾಯಚೂರಿನಲ್ಲಿ ಯಾವುದೇ ಭಾಷೆ ಮಾತಾಡ್ತಾರೆ, ಮಾತಾಡಲಿ, ಯಾವ ಭಾಷೆಗೂ ವಿರೋಧ ಇಲ್ಲ, ನಾವು ಯಾವ ಭಾಷೆಗೂ ವಿರೋಧ ಇಲ್ಲ. ಆದರೆ ನಮ್ಮ ಆಡಳಿತ ಭಾಷೆ ಕನ್ನಡ ಆಗಬೇಕು. ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿದ್ದಾಗ ಎಲ್ಲ ಇಂಗ್ಲೀಷ್ ಟೈಪ್ ರೈಟರ್ಗಳಿದ್ವಲ್ಲ, ಈಗೇನು ಟೈಪ್ ರೈಟರ್ಗಳು ಮುಂದಕ್ಕೆ ಹೊಂಟೋಗ್ಬಿಟ್ಟಿದ್ದಾವೆ, ಇಲ್ಲ ಈಗೇನು ಬಳಕೆ ಇಲ್ಲ ಅವು. ಆಗ ನಾನು ಇದ್ದಾಗ ಎಲ್ಲ ಇಂಗ್ಲೀಷ್ ಟೈಪ್ ರೈಟರ್ಗಳನ್ನೆಲ್ಲ ಕಿತ್ಕೊಂಡು ಕನ್ನಡ ಟೈಪ್ ರೈಟರ್ ಕೊಡ್ತಾ ಇದ್ದೆ ನಾನು. ಇದೇ ಸಂದರ್ಭದಲ್ಲಿ ಹಿರಿಯ ಕನ್ನಡ ಚಳವಳಿಗಾರರನ್ನು, ಗೋಕಾಕ್ ಹೋರಾಟಗಾರರನ್ನು ಮುಖ್ಯಮಂತ್ರಿಗಳು ಸನ್ಮಾನಿಸಿದರು. ನೀವು ನಾಡಿನ ಎದೆ ಮಿಡಿತವಾಗಿ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮೊಂದಿಗಿರುವುದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯ. ನಿಮ್ಮ ಮೌಲಿಕ ಕನ್ನಡ ಸೇವೆಗೆ ಅಭಿನಂದನೆಗಳು. ನಿಮ್ಮ ಮುಂದಿನ ದಿನಗಳಿಗೆ ಶುಭ ಹಾರೈಕೆಗಳು. ಬಂಧುಗಳೇ, ಹಾಗೆ ಸಂಘಟನೆಗಳು ಕೂಡ ಬಹಳಷ್ಟು ಭಾಗವಹಿಸಿದ್ದು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಇದರ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಂಘ ರಾಯಚೂರು. ಈ ಚಳುವಳಿಯ ಶಕ್ತಿ ಕೇಂದ್ರವಾದ ನಿಮ್ಮ ಸಂಸ್ಥೆಯು ಸಲ್ಲಿಸಿದ ಅನುಪಮ ಸೇವೆ ಇಂದು ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತೆಗೆ ತನ್ನದೇ ರೀತಿಯ ಕೊಡುಗೆಯನ್ನು ನೀಡಿರುವುದು ವಿವಾದಾತೀತ. ನಿಮ್ಮ ಸಂಸ್ಥೆಯ ಭಾಷಾ ಸೇವೆಯನ್ನು ನೆನೆದು ಸಂಸ್ಥೆಯನ್ನು ಈ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರವು ಗೌರವಿಸುತ್ತಿದೆ. ನಿಮ್ಮ ಮೌಲಿಕ ಕನ್ನಡ ಸೇವೆಗೆ ಅಭಿನಂದನೆಗಳು. ನಿಮ್ಮ ಮುಂದಿನ ದಿನಗಳಿಗೆ ಶುಭ ಹಾರೈಕೆಗಳು. ನಾವೆಲ್ಲರೂ ಒಂದು ಬಾರಿ ಜೋರಾಗಿ ಚಪ್ಪಾಳೆ ಕೊಡೋದ್ರ ಮುಖೇನ ಅಭಿನಂದನೆಗಳನ್ನ ಸಲ್ಲಿಸೋಣ. ಬಂಧುಗಳೇ, 40 ವರ್ಷಗಳು ಕಳೆದಿವೆ ಗೋಕಾಕ ಚಳವಳಿ ಜರುಗಿ ವರದಿಯನ್ನು ಅನುಷ್ಠಾನಗೊಳಿಸಿ. ಈ ಒಂದು ಸಂದರ್ಭದಲ್ಲಿ ಆ ಹೋರಾಟಗಾರರನ್ನು ಕಣ್ತುಂಬಿಕೊಳ್ಳಿಕ್ಕೆ ನಮಗೆಲ್ಲ ಸದಾವಕಾಶ ಸಿಕ್ಕಿದೆ. ಹಾಗೆ ಕೊಪ್ಪಳ ಜಿಲ್ಲೆ ಹಾಗೂ ಈ ಭಾಗದ ಬಹಳಷ್ಟು ಜನ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅವರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ನಮ್ಮೊಂದಿಗೆ ಬಹಳಷ್ಟು ಜನ ಇಲ್ಲ, ಆದರೂ ಅವರನ್ನು ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳ್ತಾ, ದಿವಂಗತ ಶ್ರೀ ಶಾಂತರಸ ಹಿರಿಯ ಸಾಹಿತಿಗಳು, ಹಾಗೆ NK ಕುಲಕರ್ಣಿ, ಶ್ರೀಮತಿ ಲಕ್ಷ್ಮೀದೇವಿ, ದಿವಂಗತ ಜಂಬಣ್ಣ ಅಮರ್ಚಿಂತ್, ದಿವಂಗತ ಡಾಕ್ಟರ್ N ಕುಮಾರ್, ದಿವಂಗತ ಪುರುಷೋತ್ತಮ ಕಲಾಲಬಂಡಿ, ದಿವಂಗತ MB ಪಾಟೀಲ ರಾಯಚೂರು, ದಿವಂಗತ ಅನಂತಮೂರ್ತಿ, ದಿವಂಗತ ಮಲ್ಲಯ್ಯ ಜಾಲಹಳ್ಳಿ, ದಿವಂಗತ ಶ್ರೀ SG ಸ್ವಾಮಿ, ದಿವಂಗತ ಚನ್ನಬಸಪ್ಪ ಬೆಟ್ಟದೂರ, ದಿವಂಗತ ಶ್ರೀ ಶಂಕರಗೌಡ ಬೆಟ್ಟದೂರ, ಹಾಗೆ
ಮಾಜಿ ಸಚಿವರು ಆದಂತಹ ರಾಯಚೂರಿನ ಶ್ರೀಮತಿ BT ಲಲಿತಾ ನಾಯಕ್ರವರು, ಹಾಗೆ ಸಾಹಿತಿಗಳಾದಂಥ ಶ್ರೀ ವೀರ ಹನುಮಾನ್ರವರು, ಹಾಗೆ ಶ್ರೀ ಬಾಬು ಭಂಡಾರಿಗಲ್, ಶ್ರೀ ಬಸವರಾಜ್ ಕಳಸ, ಶ್ರೀ ಬಂಡೂರಾವ್ ಚಾಗಿ, ಶ್ರೀ ಅಮರೀಶ ನುಗುಡೋಣಿ, ಶ್ರೀ ಭಗತ್ರಾಜ್ ನಿಜಾಮ್ಕರ್, ಶ್ರೀಮತಿ ಸುಲೋಚನಾ ಸಂಘ, ಶ್ರೀ ಚಂದ್ರಶೇಖರ್ ಬಾಳೆ, ಶ್ರೀಮತಿ ಸುಧಾ ಆಶ್ರಿತ್, ಹಾಗೆ ಶ್ರೀ ಚೂರು, ಹಾಗೆ ವಿರೂಪಾಕ್ಷಿ ಕುಷ್ಟಗಿ, ವೀರಭದ್ರ ಸಿಂಧನೂರು, ಅನಿಲ್ ಕುಮಾರ್ ಮುದ್ಗಲ್, NC ಮಂಜುಳಾ, ರಾಜಶೇಖರ್ ಅವರು, ಲಿಂಗಪ್ಪ ಪೂಜಾರಿರವರು, ಶ್ರೀಮತಿ ಪ್ರಭಾವತಿಯವರು, ಶ್ರೀ ಸಾಕ್ಷ್ಯ ಚಿತ್ರಗಳ ಮೂಲಕ ಹಲವಾರು ಕನ್ನಡ ಪರ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಶ್ರೀ BS ಮನೋಹರ್ ಅವರು, ಅವರಿಗೆ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ರಾಯಚೂರು ಜಿಲ್ಲಾಡಳಿತದ ಪರವಾಗಿ ವಂದನೆ, ಅಭಿನಂದನೆ, ಧನ್ಯವಾದಗಳು. ಆ ಅಪರೂಪದ ಕ್ಷಣಗಳನ್ನು ಮತ್ತೊಮ್ಮೆ ನಾವೆಲ್ಲರೂ ಕೂಡ ಮರುಕಳಿಸುವಂತೆ, ನೆನಪಿಸುವಂತೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ. 1983ರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲು ಹೆಸರಿತ್ತು ಕನ್ನಡ ಕಾವಲು ಸಮಿತಿ ಅಂತ ಹೇಳಿ. ಆ ಕಾವಲು ಸಮಿತಿಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥವರು, 40 ವರ್ಷಗಳ ಕಾಲ ದೀರ್ಘ ರಾಜಕೀಯದಲ್ಲಿ ಕನ್ನಡ ಪರವಾದ ನಿಲುವನ್ನು ತಳೆದಂಥವರು. ಈ ನೆಲದ ಭಾಷೆ, ಈ ಜನರ ಭಾಷೆ ಆಡಳಿತ ಭಾಷೆ ಆಗಬೇಕು ಅಂತ ಆದ್ಯತೆ ಕೊಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು. ಒಂದು ಜೋರಾದ ಚಪ್ಪಾಳೆ. ವೇದಿಕೆ ಮೇಲೆ ಸಚಿವರಾದ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್, NS ಬೋಸರಾಜ್, ಸಚಿವ ಡಾಕ್ಟರ್ HC ಮಹದೇವಪ್ಪ, ಶಿವರಾಜ್ ತಂಗಡಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬೆಳೆಮಲೆ, ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಹಾಳ್, ವಿಧಾನ ಪರಿಷತ್ ಸದಸ್ಯರಾದ A ವಸಂತಕುಮಾರ್, ಶರಣಗೌಡ ಬಯ್ಯಾಪೂರು, DCC ಅಧ್ಯಕ್ಷರಾದ DCC ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, RDA ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಹನುಮಂತಪ್ಪ, ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಹಾನಗಲ್, ಜಿಲ್ಲಾಧಿಕಾರಿ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, SP ಪುಟ್ಟಮಾದಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.